ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಳನ್ನು ಮಾಡ್ತಾ ಇಲ್ಲದ ಕಥೆಯನ್ನ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲೇ ಈತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಬಟ್ ಅರೆಸ್ಟ್ ಮಾಡಿದ್ದು ಅದು ಬೇರೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ. VL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟರು ಅನ್ನುವಂತಹ ಕಾರಣಕ್ಕಾಗಿ ಬ್ರಹ್ಮಾವರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನ ಕೊಡಲಾಗಿರುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ. ಆದ್ರೆ ವಿಚಾರಣೆಗೆ ಹಾಜರಾಗಿರುವುದಿಲ್ಲ, ನೋಟಿಸ್ಗೆ ಉತ್ತರಿಸಿರುವುದಿಲ್ಲ. ಆ ಕಾರಣಕ್ಕಾಗಿ ಬ್ರಹ್ಮಾವರ ಪೊಲೀಸರು ಉಜಿರೆಗೆ ಹೋಗಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧನ ಮಾಡ್ಕೊಂಡು ಬರ್ತಾರೆ. ಮೊನ್ನೆಯೇ ಬಂಧನ ಆದ ದಿನವೇ ಜಾಮೀನಿಗಾಗಿ ಪ್ರಯತ್ನ ಪಡ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಆದ್ರೆ ಜಾಮೀನು ಅರ್ಜಿ ವಜಾ ಆಗಿತ್ತು. ಅದಾದ ಬಳಿಕ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಈತನನ್ನ ಒಪ್ಪಿಸಲಾಗಿತ್ತು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಬೆಳಗ್ಗೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಕಸ್ಟಡಿಗೆ ಬೇಕು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಿಚಾರಣೆ ಮಾಡೋದಕ್ಕಿದೆ ಅಂತ ಹೇಳಿ ಬ್ರಹ್ಮಾವರ ಪೊಲೀಸರು ಕೇಳಿದ್ದಕ್ಕೆ 2 ಗಂಟೆಗಳ ಕಾಲ ಈತನನ್ನ ಬ್ರಹ್ಮಾವರ ಪೊಲೀಸರ ವಶಕ್ಕೆ ನೀಡಲಾಗಿರುತ್ತೆ, ಕಸ್ಟಡಿಗೆ ನೀಡಲಾಗಿರುತ್ತೆ. ಈಗ 3 ಗಂಟೆಯ ಬಳಿಕ ಆತನನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಏನಾಗುತ್ತಾ ಮಹೇಶ್ ಶೆಟ್ಟಿ ತಿಮರೋಡಿಯ ಭವಿಷ್ಯ? ಈ ಕೇಸ್ನಲ್ಲಿ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಕೋರ್ಟ್ಗೆ ಈಗಾಗಲೇ ಹಾಜರುಪಡಿಸಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಕೇಸರಿ ಶಾಲನ್ನ ಹಾಕೊಂಡಿರುವಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಲಾಯರ್ಗಳು. ಬೆಂಗಳೂರಿನಿಂದ ಹೋಗಿರುವಂತಹ ಲಾಯರ್ಗಳ ತಂಡ, ಧರ್ಮಸ್ಥಳದ ಪರವಾಗಿ ಹೋಗಿರುವಂತಹ ತಂಡ ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ರೀಚ್ ಆಗಿದೆ. ನಾರಾಯಣಸ್ವಾಮಿ ವಕೀಲ ಅವರನ್ನ ಗಮನಿಸ್ತಾ ಇದ್ದೀರಿ. ಅವರ ಒಂದು ದೊಡ್ಡ ಟೀಮ್ ವಕೀಲರ ತಂಡ ಬೆಳ್ತಂಗಡಿ ಠಾಣೆಗೆ ಹೋಗಿದೆ. ಬೆಳ್ತಂಗಡಿ ಠಾಣೆಗೆ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಹಾಜರಾಗಿದ್ದಾರೆ. ಆ ಕ್ಷೇತ್ರದ ಅವಹೇಳನಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವಿರುದ್ಧ ಇವರೆಲ್ಲರೂ ಕೂಡ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿರುವುದು ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಬೆಳ್ತಂಗಡಿಯಲ್ಲಿರುವಂತಹ ಪೊಲೀಸ್ ಸ್ಟೇಷನ್. ವಕೀಲರ ದೊಡ್ಡ ಟೀಮ್, ಬೆಂಗಳೂರಿನಿಂದ ಹೊರಟಿದ್ದಂತಹ ಟೀಮ್, ಬೆಂಗಳೂರಿನಿಂದ ಎಲ್ಲರೂ ಒಟ್ಟಾಗಿ ಹೋಗಿದ್ದಾರೆ. ಇದು ಸೌಜನ್ಯ ಹೋರಾಟವನ್ನ ಅಥವಾ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಅದಕ್ಕೆ ಹೋರಾಟದ ಹೆಸರನ್ನ ಕೊಟ್ಕೊಂಡಿದ್ರಲ್ಲ, ಅವ್ರ ಪರವಾಗಿ ಅಲ್ಲ, ಧರ್ಮಸ್ಥಳದ ಪರವಾಗಿ ಹೋಗಿರುವಂತಹ ಟೀಮ್. ನಾರಾಯಣಸ್ವಾಮಿ ಅವರು ಬಹಳ ಸಕ್ರಿಯರಾಗಿ ಮಾತನಾಡ್ತಾ ಇದ್ರು ಧರ್ಮಸ್ಥಳದ ಪರವಾಗಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಕೀಲರು ಅವರ ಒಂದು ದೊಡ್ಡ ಟೀಮ್ನ ಜೊತೆ ಹಾಜರಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಓವರ್ ಆಲ್ ನಾವು ಬಂದಿರೋದು 1000 ಮೆಂಬರ್ಸ್. ಆದ್ರೆ ಎಲ್ಲಿಗೆ ಬಂದಿರೋದು? ಯಾಕಂದ್ರೆ ನಾವು ನಿಮಗೆ ತೊಂದರೆ ಆಗಬಾರ್ದು ಅಂತ ಬರೀ ಒಂದು 200-300 ಜನ ಬಂದಿರ್ಬೋದು. ಅದಕ್ಕೋಸ್ಕರ ನೀವು ಅವ್ರಿಗೆ ಇಲ್ಲಿ ಇಲ್ಲಿರೋ ಎಲ್ಲರೂ ಇಂಪಾರ್ಟೆಂಟ್ ಅದನ್ನ ಹೇಳ್ಬಿಟ್ಟು ಎಲ್ಲ ವಕೀಲರೇ ಮುಖಂಡರು ಅಂತ ಇರ್ತಾರೆ. ಎಲ್ಲರೂ ವಕಾಲತ್ ಹಾಕೋರೆ ಎಲ್ಲ ಮುಖಂಡರು. ನಮಗೆ ಇನ್ಸ್ಟ್ರಕ್ಷನ್ ಇರ್ಲಿ ಸರ್, ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಡ್ವೊಕೇಟ್ಸ್ ಇದೆನಾ ಸರ್? ಮಾಡಲೇಬಾರ್ದು ಸರ್. ಆಕ್ಚುಲಿ ಕೋರ್ಟ್ ಆಫೀಸರ್ಸ್ ಕೋರ್ಟ್ ಆದ್ರೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಆಗೋದು ನಾವು ಇರ್ಲಿ ಅದು ನೀವು ನಾವು ಅವರನ್ನು ಬಿಡಬೇಕಾಗ್ತದೆ. ಇದು ಆಕ್ಚುಲಿ ರಿಸ್ಟ್ರಿಕ್ಷನ್ಸ್ ಪ್ಲೇಸ್ ಅನ್ನು ಏನಲ್ಲ, ಇದು 144 ರಿಸ್ಟ್ರಿಕ್ಷನ್ಸ್ ಮಾಡಿದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.